ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೇತನಾಸ್ ವರ್ಲ್ಡ್. ನಾವಿವತ್ತು ಬಾದಾಮಿ ಮತ್ತು ಎಳ್ಳನ್ನು ಉಪಯೋಗಿಸ್ಕೊಂಡು ಕ್ರಂಚಿ ಮತ್ತು ಡಿಲಿಷಿಯಸ್ ಆಗಿರುವ ರೆಸಿಪಿ ಮಾಡೋಣ. ಇಲ್ಲಿ ನಾವು ಬಾದಾಮಿ ಮತ್ತು ಎಳ್ಳನ್ನು ಉಪಯೋಗಿಸಿರೋದ್ರಿಂದ ಇವೆರಡರಲ್ಲೂ ಕೂಡ ಮಕ್ಕಳ ಮೂಳೆಗಳ ಬೆಳವಣಿಗೆಯಲ್ಲಿ ಸಹಾಯ ಮಾಡುವಂತಹ ಶಕ್ತಿ ಈ ಬಾದಾಮಿ ಮತ್ತು ಎಳ್ಳಗಿದೆ. ಅದಕ್ಕೆ ಇದನ್ನು ಮಕ್ಕಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಮತ್ತು ಕೊಲೆಸ್ಟ್ರಾಲ್ ಇರೋರಿಗೂ ಅಷ್ಟೇ ಇದು ಕೊಲೆಸ್ಟ್ರಾಲ್ನ ಬ್ಯಾಲೆನ್ಸ್ ಮಾಡೋ ಪ್ರಾಪರ್ಟೀಸ್ ಇದೆ ಇದರಲ್ಲಿ. ಮತ್ತು ಸ್ಕಿನ್ನಿಗೆ ಕೂಡ ತುಂಬ ಒಳ್ಳೆಯದು, ಹೈಡ್ರೇಟಿಂಗ್ ಆಗಿಡುತ್ತೆ. ಮತ್ತು ಅನಿಮಿಕ್ ಇರೋರು ಕೂಡ ತುಂಬ ಒಳ್ಳೆಯದಿದು. ಇಲ್ಲಿ ನಾನು ಒಂದು ಬೌಲಷ್ಟು ಬಾದಾಮಿ ತೊಗೊಂಡಿದ್ದೀನಿ ಮತ್ತು ಅರ್ಧ ಬೌಲಷ್ಟು ಬೆಲ್ಲದ ಪೌಡರ್ ತೊಗೊಂಡಿದ್ದೀನಿ. ನೀವು ಸಕ್ಕರೆ ಕೂಡ ಯೂಸ್ ಮಾಡಬಹುದು, ನಾನಿಲ್ಲಿ ಬೆಲ್ಲ ಉಪಯೋಗಿಸಿದ್ದೀನಿ. ಮತ್ತು ಎಳ್ಳು ಕೂಡ ತೊಗೊಂಡಿದ್ದೀನಿ, ಬಿಳಿ ಎಳ್ಳು ಒಂದು ಚಿಕ್ಕ ಬೌಲಲ್ಲಿ ತೊಗೊಂಡಿದ್ದೀನಿ. ಬಿಳಿ ಎಳ್ಳು ಇದು ಕೂಡ ಮಕ್ಕಳ ಮೂಳೆಯ ಬೆಳವಣಿಗೆಯಲ್ಲಿ ತುಂಬ ಸಹಾಯ ಮಾಡುತ್ತೆ ಎಳ್ಳು. ಮತ್ತು ವರ್ಕಿಂಗ್ ವುಮೆನ್ಸು ಕೂಡ ಆಫೀಸ್ಗೆ ಹೋದಾಗ ನೋಡಿ ಇಲ್ಲಿ 1 ಟೀ ಸ್ಪೂನಷ್ಟು ಬೆಣ್ಣೆ ಕೂಡ ಉಪಯೋಗಿಸಿದ್ದೀನಿ. ಆಫೀಸಲ್ಲಿ ನಾವು ಲಂಚ್ ಟೈಮ್ಗಿಂತ ಮುಂಚೆ ನಮಗೆ ಟೈಮ್ ಇರುತ್ತಲ್ಲ, ಆವಾಗ ಎನರ್ಜಿ ಫುಲ್ ಡೌನ್ ಆಗಿಬಿಟ್ಟಿರುತ್ತೆ. ಒಂದು 11:30-12 o'clock ಹಂಗೆ ಇದು 1-2 ಬೈಟ್ಸ್ ತಿಂದರೆ ಸಾಕು. ಆಲ್ಮಂಡ್ ಬೈಟ್ಸು ತುಂಬ ಇನ್ಸ್ಟೆಂಟ್ ಎನರ್ಜಿ ಬರುತ್ತೆ. ನೋಡಿ ಎಳ್ಳನ್ನು ಫಸ್ಟು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ, ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಯಾವುದೇ ಟೈಮಲ್ಲಿ ಬೇಕಾದರೆ ಅಬ್ಸರ್ವ್ ಮಾಡಿ ನೋಡಿ. ನೀವು ಇದನ್ನೊಂದು 2 ತಿಂದರೆ ಸಾಕು. ಎನರ್ಜಿ ಡೌನ್ ಆಗಿದ್ದಾಗ 1-2 ಬಾದಾಮಿ ತಿಂದರೆ ಸಾಕು. ಈ ಥರ ಎಳ್ಳನ್ನು ಉಪಯೋಗಿಸಿ ಮಾಡಿರೋ ಬಾದಾಮಿನ ತಕ್ಷಣ ಹೇಗೆ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನು ನೀವೇ ಅಬ್ಸರ್ವ್ ಮಾಡ್ತೀರಾ. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಬೇಕಾದ್ರೆ ಒಂದು ಸರಿ. ಮಕ್ಕಳು ಕೂಡ ಅಷ್ಟೇ, ಒಂದು ಬ್ಯಾಗಲ್ಲಿ ಅವ್ರ ಸ್ಕೂಲ್ ಬ್ಯಾಗಲ್ಲಿ ಹಾಕಿ ಕಳಿಸಿದ್ರೆ ಒಂದು ಚಿಕ್ಕ ಬಾಕ್ಸಲ್ಲಿ ಮಧ್ಯ ಮಧ್ಯ ತಿಂತಾ ಇದ್ದರೆ ಫ್ರೀ ಟೈಮಲ್ಲಿ ತುಂಬ ಎನರ್ಜಿ ಬರುತ್ತೆ. ನೀವು ಟ್ರಾವೆಲಿಂಗ್ ಮಾಡಬೇಕಾದ್ರೂ ಅಷ್ಟೇ ಇದನ್ನೊಂದು ಬ್ಯಾಗಲ್ಲಿ ಇಟ್ಕೊಂಡು ಹೋದರೆ ಸಾಕು. ತುಂಬ ಟಯರ್ಡ್ ಅನ್ನಿಸ್ದಾಗ ಬೇರೆ ಅದು ಇದು ತಿನ್ನೋದಕ್ಕಿಂತ ಇದು ಹೆಲ್ತಿ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಳ್ಳನ್ನ. ಇದು ರೋಸ್ಟ್ ಅಷ್ಟು ಚೆನ್ನಾಗಿ ಆಗಲಿಲ್ಲ ಅಂದರೆ ಅಷ್ಟು ಟೇಸ್ಟ್ ಬರಲ್ಲ. ಇದು ರೋಸ್ಟ್ ಆದ್ರೇ ತುಂಬ ರುಚಿ ಅನಿಸೋದು ಎಳ್ಳು. ನೋಡಿ ಇದು ಆಲ್ಮೋಸ್ಟ್ ಆಯಿತು. ಈಗ ಬೇರೆದಕ್ಕೆ ಶಿಫ್ಟ್ ಮಾಡ್ಕೊತೀನಿ ಎಳ್ಳನ್ನ. ಸೇಮ್ ಅದೇ ಪ್ಯಾನಲ್ಲೇ ನಾವು ಬಾದಾಮಿ ಹಾಕೋಣ. ಅನಿಮಿಕ್ ಇರೋರಿಗೂ ಅಷ್ಟೇ ಇದು ತುಂಬ ಸಹಾಯ ಮಾಡುತ್ತೆ. ಅವ್ರಿಗೆ ಬ್ಲಡ್ ಎಲ್ಲ ಇನ್ಕ್ರೀಸ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೋಡಿ ಬಾದಾಮಿ ಹಾಕ್ಕೊಂಡು ಫ್ರೈ ಮಾಡೋಣ. ಸೇಮ್ ಅದೇ ತಕ್ಷಣ ಹಾಕಿದ ತಕ್ಷಣ ಬಾದಾಮಿ ಅದೇ ಸೇಮ್ ಬೌಲಲ್ಲೇ ನಾನು ಅರ್ಧ ಬೌಲು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದು ಅಷ್ಟೊಂದು ಸ್ವೀಟ್ ಅನ್ಸೋದಿಲ್ಲ. ಇಷ್ಟು ಕ್ವಾಂಟಿಟಿ ಯೂಸ್ ಮಾಡಿದ್ರೆ ನಿಮಗೆ ಸ್ವೀಟ್ ಅಷ್ಟೊಂದು ಬರಲ್ಲ. ನೀವು ಸ್ವೀಟ್ ತುಂಬ ಜಾಸ್ತಿ ಇಷ್ಟಪಡ್ತೀನಿ ಅನ್ನೋರಾದರೆ ಒಂದು 3/4 ಬೌಲಷ್ಟು ಬೆಲ್ಲ ಹಾಕ್ಕೊಂಡ್ರೆ ಒಳ್ಳೆಯದು. ಇದು ಲೈಟಾಗಿ ಸ್ವೀಟ್ ಇರುತ್ತೆ ಅಷ್ಟೇ. ನೋಡಿ ಚೆನ್ನಾಗಿ ಫ್ರೈ ಆಗಬೇಕು, ಆ ಬೆಲ್ಲ ಎಲ್ಲ ಕರಗಬೇಕು. ನಾವು ಪೌಡರ್ ಫಾರಮಲ್ಲಿ ತೊಗೊಂಡಿರೋದ್ರಿಂದ ಬೇಗ ಆಗೋಗುತ್ತೆ. ಇವಾಗ ಈ ಥರ ಒಂದಕ್ಕೊಂದು ಅಂಟ್ಕೊಂಡಿದೆ ಅಲ್ವಾ ಬಾದಾಮಿ. ಈಗ ನಾವು ಬೆಣ್ಣೆ ಹಾಕಿದ್ರೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಸಪ್ರೇಟ್ ಆಗುತ್ತೆ. ಇವಾಗ ನೀವು ಬೆಣ್ಣೆ ಫ್ಲೇವರ್ ಇಷ್ಟಪಡದೇ ಇರೋರು ತುಪ್ಪ ಬೇಕಾದ್ರೂ ಉಪಯೋಗಿಸಬಹುದು. ನೋಡಿ ಶೈನಿಂಗ್ ಕೂಡ ಬರುತ್ತೆ ಬೆಣ್ಣೆ ಹಾಕೋದ್ರಿಂದ. ಇನ್ನೊಂದೇನೆಂದರೆ ಶೈನಿಂಗ್ ಬರುತ್ತೆ ಆ ಬಾದಾಮಿನಲ್ಲಿ. ಬೆಣ್ಣೆ ಹಾಕೋದಕ್ಕಿಂತ ಮುಂಚೆ ಎಷ್ಟು ಡ್ರೈ ಆಗಿತ್ತು ನೋಡಿ, ಅದು ಬೆಣ್ಣೆ ಹಾಕಿದ ನಂತರ ತುಂಬ ಶೈನಿಂಗಾಗಿ ಬಂದಿದೆ. ನೆಕ್ಸ್ಟು ನಾನಿಲ್ಲಿ ರೊಟ್ಟಿ ತಟ್ಟೋ ಶೀಟ್ ಇರುತ್ತಲ್ಲ ಅದಾರು ತೊಗೋಬೋದು ನೀವು, ಅಥವಾ ಬಟರ್ ಪೇಪರ್ ಕೂಡ ತೊಗೋಬಹುದು. ಅದಕ್ಕೆ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿರೋ ಫಸ್ಟ್ ಎಳ್ಳು ಹಾಕಿದ್ದೀನಿ.
ನೆಕ್ಸ್ಟು ಈ ಬಾದಾಮಿದೇನಿತ್ತಲ್ಲ ಮಿಕ್ಸ್ಚರ್ ಅದನ್ನು ಹಾಕ್ತಾ ಇದ್ದೀನಿ. ಇದು ಬಿಸಿ ಇದ್ದಾಗೆ ಹಾಕಬೇಕು. ಆ ಬಾದಾಮಿ ರೋಸ್ಟ್ ಮಾಡಿರೋದು ಬಿಸಿ ಇರಬೇಕು. ತಣ್ಣಗಾದ್ಮೇಲೆ ಹಾಕಿದ್ರೆ ಅದು ಕೋಟಿಂಗ್ ಚೆನ್ನಾಗಾಗಲ್ಲ. ಎಳ್ಳು ಚೆನ್ನಾಗಿ ಕೋಟ್ ಆಗಬೇಕಂದ್ರೆ ಬಾದಾಮಿ ಬಿಸಿ ಇರಬೇಕು. ನೋಡಿ, ಈ ಥರ ಮಾಡೋದ್ರಿಂದ ಚೆನ್ನಾಗಿ ಕೋಟಿಂಗ್ ಆಗುತ್ತೆ. ಎಲ್ಲ ಬಾದಾಮಿಗೂ ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ನೋಡಿ ಆ ಎಳ್ಳು. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಇದು. ಇದು ಸ್ವಲ್ಪ ತಣ್ಣಗಾಗಬೇಕು. ಒಂದು ಹಾಫ್ ಆನ್ ಅವರ್ ಆದರೂ ತಣ್ಣಗಾಗಬೇಕು. ಆಲ್ರೆಡಿ ಎಷ್ಟು ಚೆನ್ನಾಗಿ ಕೋಟ್ ಆಗಿದೆ ನೋಡಿ. ಈ ಥರ ಸಪ್ರೇಟ್ ಮಾಡಿ ಬಿಟ್ಬಿಟ್ರೆ ಒಂದು ಅರ್ಧ ಗಂಟೆನಲ್ಲಿ ತಣ್ಣಗಾಗತ್ತೆ. ಮತ್ತು ಆ ಕ್ರಂಚಿನೆಸ್ ಬರುತ್ತೆ. ಬಿಸಿ ಇದ್ದಾಗ ನಿಮ್ಗೆ ಆ ಕ್ರಂಚಿನೆಸ್ ಬರಲ್ಲ. ತಣ್ಣಗಾದ ನಂತರನೇ ಆ ಕ್ರಂಚಿನೆಸ್ ಫೀಲ್ ಆಗೋದು ನಿಮಗೆ. ನೀವು ಬೆಲ್ಲ ತುಂಬ ಹಾಕಿದ್ರೂ ತುಂಬ ಸ್ಟಿಕ್ಕಿಯಾಗಿ ಆಗೋಗ್ಬಿಡುತ್ತೆ. ಮುಕ್ಕಾಲು ಬೌಲ್ ಹಾಕಿದ್ರೆ ಸಾಕು. ಸೇಮ್ ಬೌಲಲ್ಲೇ ಮುಕ್ಕಾಲು ಬೌಲ್ ಹಾಕಿ. ಇದೆಲ್ಲ ರೆಡಿ ಆಯ್ತು. ಇವಾಗ ನಾನೊಂದು ಗಾಜಿಂದು ಕಂಟೈನರಲ್ಲಿ ಶಿಫ್ಟ್ ಮಾಡ್ಕೊತಾ ಇದ್ದೀನಿ, ಸ್ಟೋರ್ ಮಾಡ್ತಾ ಇದ್ದೀನಿ. ಇದು ತುಂಬ ಮಾಡಿ ಸ್ಟೋರ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಆವಾಗವಾಗ ಮಾಡ್ಕೊಳ್ಳೋದೇ ಬೆಸ್ಟ್. ಇದು ತುಂಬ ಮಾಡಿಟ್ರೆ ಆ ಕ್ರಂಚಿನೆಸ್ ಹೊರಟೋಗ್ಬಿಡುತ್ತೆ ಬಾದಾಮಿನಲ್ಲಿ. ಈ ಎಳ್ಳಲ್ಲಿ ವಿಟಮಿನ್ ಇ ಇರೋದ್ರಿಂದ ಸ್ಕಿನ್ನು ಕೂಡ ತುಂಬ ಒಳ್ಳೆಯದಿದು. ಹೇರ್ಸ್ಗೆ ಒಳ್ಳೆಯದು, ಸ್ಕಿನ್ನಿಗೆ ಒಳ್ಳೆಯದು. ನಮ್ಮ ಎನರ್ಜಿ ಬೂಸ್ಟರ್ ಬೈಟ್ಸ್ ಇವಾಗ ರೆಡಿ ಆಯಿತು. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅದು. ಆ ಎಳ್ಳೆಲ್ಲ ಎಷ್ಟು ಚೆನ್ನಾಗಿ ಸ್ಟಿಕ್ ಆಗಿದೆ ಅದಕ್ಕೆ. ಇದು ತುಂಬ ಕಡಿಮೆ ಬೆಲ್ಲ ಹಾಕಿದ್ರೂ ಸ್ಟಿಕ್ ಆಗಲ್ಲ. ಅದು ಕರೆಕ್ಟ್ ಇದು ಮೆಜರ್ಮೆಂಟ್ ಇದು. ರುಚಿಯಾದ ಆಲ್ಮಂಡ್ ಬೈಟ್ಸು ರೆಡಿ ಆಯಿತು. ನೋಡ್ತಾ ಇದ್ರೇ ತಿನ್ಬೇಕು ಅನ್ನಿಸ್ತಾ ಇದೆ. ಅದು ಅಷ್ಟು ರುಚಿಯಾಗಿ ಬಂದಿದೆ. ಈ ರೆಸಿಪಿ ನಿಮಗೇನಾದರೂ ಉಪಯೋಗ ಆಗಿದ್ದಲ್ಲಿ ಅಥವಾ ಇಷ್ಟ ಆಗಿದ್ದಲ್ಲಿ ನನ್ನ ಚೇತನಾಸ್ ವರ್ಲ್ಡ್ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.